ವೆರಿ ಬೆಸ್ಟ್ ಮುಕ್ತ ಮನಸ್ಸು. ಒಳ್ಳೇದಾಗ್ಲಿ ಮುಕ್ತ ಮನಸ್ಸು ತಂಡಕ್ಕೆ. ಒಂದು ಸುಂದರವಾದ ಅಡಿಬರಹ ಇದೆ, ಕೇಳದೆ ನಿಮಗೀಗ ಅಂತ ಒಂದು ಪ್ರೇಮ ಕಥೆಯನ್ನ ನವ ಜೋಡಿ ಹೊತ್ತು ತರ್ತಿದ್ದಾರೆ. ಹತ್ರ ದುಡ್ಡನ್ನ ಕಂಜೂಸ್ತನ ಮಾಡದಂತ ಖರ್ಚು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಗುಣಮಟ್ಟ ಅದು ಅಸಂಬಂಧಪಟ್ಟ ಕ್ವಾಲಿಟಿ ಅಂತ ಏನು ಅನ್ಕೋತೀವಿ. ಸಿನಿಮಾ ಅಥವಾ ಕಥೆ ಏನ್ ಕೇಳುತ್ತೆ ಅದನ್ನ ನೀಡಿದ್ದಾರೆ ನಿರ್ಮಾಪಕರು ಅಂತ ಅನ್ಸುತ್ತೆ ಸಿನಿಮಾ ನೋಡಿದ ಮೇಲೆ. ಇದೆಲ್ಲವನ್ನೂ ಕೂಡ ನಿರ್ದೇಶಕ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆ. ಇನ್ನ ಅವರ ಪ್ರಯತ್ನವೆಲ್ಲ ಮುಗಿದೋಗಿದೆ. ಅವ್ರ ಸೈಡ್ ಏನೆಲ್ಲ ಮಾಡಬಹುದು ಆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾರೆ. ಅದು ಗುಣಮಟ್ಟದ ಕೆಲಸಗಳಿಗೆ ಕಾಣುತ್ತೆ, ಅವ್ರ ಕ್ರಿಯಾಶೀಲತೆ ಕಾಣುತ್ತೆ. ಇನ್ನ ನಮ್ಮ ಮಾಧ್ಯಮದ ಜನ ಅದನ್ನ ಕನ್ನಡದ ಮನಸ್ಸುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡಬೇಕು. ಪ್ರೇಮ ಕಥೆ ಉಳ್ಳ ಒಂದು ಸಿನಿಮಾ, ಮುಕ್ತ ಮನಸ್ಸು ಅಂದ್ರೆ ಪ್ರೇಮಿಗಳಿಗಾಗ್ಲಿ ಯಾರಾಗ್ಲಿ ಮುಕ್ತವಾಗಿ ಅವರಲ್ಲಿ ಯಾವುದೇ ತರಹದ ಕಲ್ಮಶವಿಲ್ಲದಂತ ಪ್ರೀತಿ ಹೇಗೆ ಕೊನೆ ತನಕ ಉಳ್ಕೋತದೆ, ಹೇಗಿರ್ತದೆ ಅನ್ನೋ ಒಂದು ನಡೆಯುವಂತ ಕಥೆ. ಇಲ್ಲೊಬ್ಬ ಆಟೋ ಡ್ರೈವರ್ ಇರ್ತಾನೆ, ಅದರಲ್ಲಿ ಇವರೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಸದಾ ಊರ ಹಳ್ಳಿಯಿಂದ ಪೇಟೆಗೆ ಓದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇಬ್ಬರಿಗೂ ಪ್ರೀತಿ ಹುಟ್ಕೋತದೆ. ಹುಟ್ಟಾದ್ಮೇಲೆ ಅವರು ಕೊನೆ ತನಕ ಮನೇಲಿ ವಿರೋಧ ಆಯ್ತದ, ಏನಾಗ್ತೋ ಯಾವ ತರ ಆಯ್ತೋ ಅನ್ನೋದು ಕೊನೆಗೆ ಈ ಮುಕ್ತ ಮನಸ್ಸುಗಳು ಜೋಡಿ ಹಾಕ್ತಾವ ಅನ್ನೋದು ಕೊನೆಯ ಕುತೂಹಲದ ಕೆಲಸ ಅಂತ ಒಂದು ಕತೆ ತಗೊಂಡು ಹೋಗ್ತಾ ಇದ್ವಿ. ಈ ಹಾಡುಗಳು ಸಾಹಿತ್ಯವನ್ನು ನಾವೇ ಬರೆದ್ವಿ. ಮುನಿಮನ್ ಸರ್ ಒಳ್ಳೆ ಮೆಸಿ ಸಂಗೀತ ಕೊಟ್ಟಿದ್ದಾರೆ. ನಮ್ಮ ಕೊರಂಟಿ ಸರ್ ಒಳ್ಳೆ ಸಾಹಸ ಮಾಡಿಕೊಟ್ರು. ಅರ್ಜೆಂಟ್ ಅಲ್ಲಿ ನಾವು ಕರ್ಕೊಂಡ್ವಿ. ಕರೆದಾಗ ಮಾಡಿಕೊಟ್ರು ಅವರು. ಬೆಳಗ್ಗೆ ಶೂಟಿಂಗ್ ಇತ್ತು, ರಾತ್ರಿ ಫೋನ್ ಮಾಡಿದ್ವಿ, ಸರ್ ಹಿಂಗಿದೆ ನಮಗೆ ಮಾಡ್ಕೊಡ್ಬೇಕಾಯ್ತು ಅಂದ್ಬಿಟ್ಟು. ಆಗ ಬಂದು ರಾತ್ರಿ ಬಂದು ಬೆಳಗ್ಗೆಲ್ಲ ರೆಡಿ ಶೂಟ್ ಮಾಡಿಕೊಟ್ರು. ಒಂದು ವಾರ ಇಲ್ಲಿದ್ದು. ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಅವರು ರವಿ ಸರ್ ಅವರು ಜವಳಿ ಮಾಡಿದ್ದಾರೆ. ಸತ್ಯ ಅವರು ಮತ್ತೆ ಪ್ರಮೋದ್ ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಅವರು, ವೆಂಕಟೇಶ್ ಅವರು, ಬೋರೇಗೌಡರು, ಲೋಕೇಶ್ ಅವರು ಎಲ್ಲರೂ ಸಹಕಾರ ಮಾಡಿ ನಾವು ಗೇಲ್ ಬೇಕು ಅಂದಾಗ ಅದು ನಾವು ಕಡಿಮೆ ಬಂಡವಾಳದಲ್ಲಿ ಲೋ ಬಜೆಟ್ ಮಾಡಬೇಕು ಅಂತ ಹೊರಟ್ವಿ. ಅದು ಬೇರೆ ತರ ಹೋಗಿ ಒಂದು ಹಂತಕ್ಕೆ ತಲುಪಿತು. ಅದನ್ನ ಮಾಡಿದ್ವಿ. ಅದನ್ನ ನೋಡಿ ನಮ್ಮನ್ನ ಬೆಳೆಸಬೇಕು ಹೊಸ ಟೀಮ್ನ ಅನ್ನೋದು ಎಲ್ಲ ಮಾಧ್ಯಮರಿಗೆ, ಒಂದು ಸ್ನೇಹಿತರಿಗೆ, ಕಲಾವಿದರಿಗೆ ಎಲ್ಲರಿಗೂ ನಾವು ಕೇಳ್ಕೊತಾ ಇದೀವಿ. ನಿರ್ದೇಶಕರು ಫಸ್ಟ್ ಫೋನ್ ಮಾಡಿದ್ರು. ಸೊ ನಾಳೆ ಶೂಟ್ ಇಟ್ಕೊಂಡು ನೈಟ್ ನಾನು ಶೂಟಲ್ಲಿದ್ದೆ. ನೈಟ್ ಶೂಟಿಂಗ್, ನಾಳೆ ಶೂಟಿಂಗ್ ಮುಗಿಸ್ಕೊಂಡು ಬಂದ್ಬಿಡಿ ಸರ್, ಶೂಟ್ ಮಾಡೋಣ ಅಂದ್ರು. ಹೋಗಿದ್ದೆ, ಬಜೆಟ್ ಹೇಳಿದೆ. ಸರ್ ನಮ್ದು ಚಿಕ್ಕ ಸಿನಿಮಾ ಮಾಡ್ತಾ ಇದ್ದೀವಿ ಸರ್, ಅಷ್ಟೊಂದು ಬಜೆಟ್ ಇಲ್ಲ, ಸೊ ನಮ್ ಸಹಕಾರ ಮಾಡಿ ಅಂದ್ರು. ನಾನು ಸರ್ ಬಜೆಟ್ ಅನ್ನಲ್ಲ ಸರ್, ಸಿನಿಮಾ ಚೆನ್ನಾಗಿ ಬರಬೇಕು ಅಂದ್ರೆ ಸೊ ನಾವು ಅದಕ್ಕೆ ಬಜೆಟ್ ಹಾಕೊಂಡೆ ಸಿನಿಮಾ ಮಾಡಬೇಕು. ಸುಮ್ಮನೆ ಏನೋ ಮಾಡ್ತೀವಿ ಬರ್ತೀವಿ ಟೈಮ್ ಪಾಸ್ಗೆ ಫೈಟ್ ಮಾಡೋಗ್ತೀನಿ ನಾನು. ಹಂಗೆ ತುಂಬಾ ಜನ ಬರ್ತಾರೆ, ಬಟ್ ತುಂಬಾ ಚೆನ್ನಾಗಿ ನೀಟಾಗಿ ಮಾಡಬೇಕು ಅಂದ್ರೆ ಹಿಂಗೆಲ್ಲ ಖರ್ಚು ಸರ್ ಸೆಟ್ ಹಾಕ್ಬೇಕು ಅಂತ ಹೇಳಿ ಅಲ್ಲಿ ಮೈಸೂರಲ್ಲಿ ದೇವಸ್ಥಾನ ಹತ್ರ ಒಂದು ಸೆಟ್ ಹಾಕಿದ್ರು. ಒಂದು 3 days ವರ್ಕ್ ಮಾಡಿದ್ವಿ, ಎಲ್ಲ ಡಬಲ್ ಕ್ಯಾಮ್ರಾ ಇಟ್ಕೊಂಡು. ತುಂಬ ನಾನು ಏನು ಕೇಳಿದ್ನೋ ಅದು ನಿರ್ಮಾಪಕರು ನನಗೆ ಅಚ್ಚುಕಟ್ಟಾಗಿ ನೀಟಾಗಿ ಏನು ಬೇಕಲ್ಲ ಸಹಕರಿಸಿದ್ದಾರೆ. ನಿರ್ದೇಶಕರ ಕತೆಗೆ ಏನು ಬೇಕು ಅದು ನಾನು ಕಂಪೋಸ್ ಮಾಡಿದ್ದೀನಿ. ನಾನು ಕಂಪೋಸ್ ಮಾಡೋಕ್ಕೆ ತಕ್ಕನಾಗೆ ನಾಯಕ ನಟನಾದ ಮೋಹನ್ ಅವರು ತುಂಬ ನನ್ನ ಜೊತೆಲಿ ಇದು ಮಾಡಿದ್ದಾರೆ. ನಾನು ಯಾವುದು ಡೂಪ್ ಇಲ್ದೇನೆ ಅವ್ರು ಒರಿಜಿನಲ್ ಅವ್ರ ಕೈಲೇ ಮಾಡಿಸಿದ್ದೀನಿ. ಬಟ್ ತುಂಬ ಸಿಕ್ತೊಂಡು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 2 ಆಕ್ಷನ್ ಇರೋದ್ರಿಂದ ಅದ್ರ ಜೊತೆ ವಿಲನ್ಗಳು ಎಲ್ಲ ಹೊಸಬರಾದ್ರೂ ಸ್ವಲ್ಪ ಆಕ್ಷನ್ ಬಗ್ಗೆ ಗೊತ್ತಿಲ್ಲದ್ರು, ಸೊ ಆಕ್ಷನ್ ಮಾಡಿಸಿದ್ದೀನಿ, ನೀಟಾಗಿ ಬಂದಿದೆ ಸಿನಿಮಾ. ನಾನು ಮತ್ತೆ ಪ್ರಮೋದ್ ಇಬ್ರು ಸೇರಿ ಈ ಸಿನಿಮಾಗೆ ವರ್ಕ್ ಮಾಡಿದೀವಿ ಒಟ್ಟಿಗೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ. ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಎಲ್ಲಾ ತರನು ಕೇಳ್ದಂಗೆಲ್ಲ ಕೊಟ್ಟಿದ್ದಾರೆ ನಮ್ಗೆ ಸಾಂಗ್ಸ್ ಮಾಡ್ಬೇಕಾದ್ರೆ. ಡೈರೆಕ್ಟರ್ ಸರ್ ತುಂಬಾ ಸಪೋರ್ಟ್ ಆಗಿದ್ರು. ಮತ್ತೆ ಮೋಹನ್ ಬಗ್ಗೆ ಮಾತಾಡಂಗಿಲ್ಲ, ತುಂಬಾ ಒಳ್ಳೆ ಡ್ಯಾನ್ಸರ್. ನಮ್ಗೆ ಏನ್ ಬೇಕೋ ಅದೆಲ್ಲ ಮೂಮೆಂಟ್ಸ್ ಎಲ್ಲ ಸಖತ್ತಾಗಿ ಮಾಡ್ಕೊಟ್ಟ. ಸೊ ನಮ್ಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ನಿಮ್ಗೆಲ್ಲಾರ್ಗೂ ಮನ್ಸಿಗೆ ತಟ್ಟುತ್ತೆ ಅನ್ಸುತ್ತೆ ನನ್ಗೆ ಕ್ಯಾರೆಕ್ಟರು. ಎಲ್ಲರೂ ಮೂವಿ ನೋಡ್ಲೇಬೇಕು ನೀವು. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಒಂದು ಡೈಲಾಗ್ ಅಲ್ಲಾಗ್ಲಿ, ನಂದು 3 ಸಿನಿಮಾ ಆಗಿದೆ ಅಂತಂದ್ರು. ಆಕ್ಚುಲಿ ರಿಲೀಸ್ಗಿದೆ, ಇನ್ನ ರಿಲೀಸ್ ಆಗಿಲ್ಲ ಯಾವುದು. ಬ್ಯಾಕ್ ಬೆಂಚರ್ಸ್ ಅಂತ ಒಂದಿದೆ, ಮತ್ತೆ ಕಾಲಾ ಬಜಾರ್ ಅಂತಿದೆ, 2 ಇದೆ ಸಿನಿಮಾ ರಿಲೀಸ್ಗೆ. ಸೊ ಅದೇ ಕನ್ನಡ ಸಿನಿಮಾ ಬೆಳೆಸ್ಬೇಕು, ಎಲ್ಲರೂ ಬಂದು ನೋಡ್ಬೇಕು. ಮನೆಗೆ ಹೇಳಕ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ನನ್ನ ಮೂವಿಲಿ ಏನಂತಂದ್ರೆ ಆಟೋ ಡ್ರೈವರ್ ನಾನು ಕೂಡ. ಸೊ ಈ ಮೂವಿ ಹೆಂಗ್ ಬರುತ್ತೆ ಅಂತಂದ್ರೆ ಒಂದು ಅಂಡರ್ 18 ಬರುತ್ತಲ್ಲ, ಅಂಡರ್ 18 ಬಿಫೋರ್ ಆಫ್ಟರ್, ಆ ಟೈಮಲ್ಲಿ ಏನ್ ಸಿಚುವೇಶನ್ ಏನ್ ನಡೆಯುತ್ತೆ ಅನ್ನೋದು ಒಂದು ಕ್ಯಾರಿ ಆಗ್ತಾ ಹೋಗುತ್ತೆ ಮೂವಿ. ಸೊ ಆ ತರ ಇದೆ ಕ್ಯಾರೆಕ್ಟರ್, ಚೆನ್ನಾಗಿದೆ. ಸೊ ಡ್ಯಾನ್ಸ್ಗೆಲ್ಲ ಅವಕಾಶ ಇತ್ತು. ಅದೇ ಮೂವಿ ಹಿಂಗ್ ಕತೆ ಮೇಲೆ ಹೋಗುತ್ತೆ ಮೂವಿ.
ಅದಕ್ಕೆ ಏನ್ ತಕ್ಕಂಗೆ ಏನಿದೆ. ಈಗ ನಾವು ಹಳ್ಳಿ ಓರಿಯೆಂಟೆಡ್, ನಮ್ಮ ಮೂವಿ ಬಂದ್ಬಿಟ್ಟು ಹಳ್ಳಿ ಓರಿಯೆಂಟೆಡ್ ಲವ್ ಸ್ಟೋರಿ ಇರೋದು. ಆ ಹಳ್ಳಿ ಓರಿಯೆಂಟೆಡ್ ಲವ್ ತಂದ್ಬಿಟ್ಟು ನಾನು ದೊಡ್ಡದಾಗಿ ಸೆಟ್ ಆಗ್ಬಿಡ್ತು ಏನೋ ಮಾಡ್ತೀನಿ ಅನ್ನೋದು ಅದು ನಾನ್ ಸಿಂಕ್ ಆಗುತ್ತೆ ಅನ್ಸುತ್ತೆ. ಸೊ ಮೂವಿಗೆ ಏನಾಗುತ್ತೆ ಅದು ಕ್ಯಾರಿ ಆಗ್ತಾ ಹೋಗಿದೆ ಸರ್. ಮೂವಿಗೆ ಏನ್ ಬೇಕೋ ತನಾಗಿದೆ. ಡ್ರೀಮ್ ಸರ್, ಡ್ರೀಮ್ ಅಲ್ಲಿ ಅಂತಂದ್ರೆ ನಾವು ಅರ್ಥ ಆಯ್ತು ನೀವೇನ್ ಹೇಳ್ತಿ ಕ್ವಶನ್ ಅರ್ಥ ಆಯ್ತಾ. ಸೊ ಇನ್ನೊಂದೆರಡು ಸಾಂಗ್ಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ನಮ್ದು 4 ಸಾಂಗ್ಸ್ ಇದೆಯಲ್ಲ, ಇನ್ನೊಂದೆರಡು ಸಾಂಗ್ಸ್ ನಮ್ಗೆ ಗೊತ್ತಾಗುತ್ತೆ. ಸಾಂಗ್ಸ್ ಅಲ್ಲೇ ಮೇಲೆ ಕತೆ ಹೋಗ್ತಾ ಹೋಗುತ್ತೆ. ಸೊ ಆ ತರ ಇದೆ. ಮಾಡಿಸ್ಬೇಕು ಅಂತ ಇದ್ವಿ. ಹಾಗಾಗಿ ಏನ್ ಮಾಡಿ ಸೂಪರ್ವೈಸರ್ ಬಂದಾಗ ಹೇಳಿದ್ರು, ನೀನೇ ಪಕ್ಕ ಮಾಡ್ಬೋಡ ಚೆನ್ನಾಗಿತ್ತು ಅಂತ ಅಂದ್ರು ಸರ್. ಆಯ್ತು ಸರ್ ಮಾಡೋಣ ಅಂತ ನಾವು ಬಿಟ್ಟಿಲ್ಲ, ಬೇರೆ ಹಾಕಿ ಮಾಡೋಣ ಅಂತ ನೀವು ಮಾಡಿತ್ತದು ಪೂರ್ತಿ ಮಾಡಿದ ಒಂದು 2 ವರ್ಷದ ಜೊತೆ ಇದ್ದೀನಿ ಸರ್. ಅದು ಇಲ್ಲ ಸರ್, ನಾನು ಅವ್ರದ್ದು ಮಾಡಿರಲ್ಲ, ನಾನು ಮಾಡಿದ್ದು ಬೇರೆ ಒಳ್ಳೆ ರನ್ನಿಂಗ್ ಆರ್ಟಿಸ್ಟ್ ಅಕೌಂಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಹಾಗೆ ನಮ್ಮ ಮೊದಲನೇ ಬಾರಿಗೆ ಫಿಲ್ಮ್ ಒಳಗೆ ದೊಡ್ಡವ್ರು